ಗಾಡಿ ಹೊಂಟದೆ. ನಾವಿವತ್ತು ಏನು ವಿಜಯಪುರ ಜಿಲ್ಲೆ ಒಳಗ್ರಿ ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತದ ಸಂಬಂಧ ಏನು ಲಿಫ್ಟ್ ಏತ ನೀರಾವರಿಗಳಾಗ್ಯಾವು. ಆ ನೀರಾವರಿಗೆ ಜಮೀನು ಕಳ್ಕೊಂಡವರು ಇಲ್ಲಿ ನೋಡ್ರಿ. ಪ್ರಮುಖವಾಗಿ ಲೀಡ್ ಕೆನಲ್ ಮಸೂತಿ ಹನುಮಾಪುರ ಇರ್ಬೋದು, ಗಣಿ ಚಿಮ್ಮಲಗಿ ಇರ್ಬೋದು, ತುಬಚಿ ವಿಬಲೇಶ್ವರ ಇರ್ಬೋದು, ಇವೆಲ್ಲ ಏನು ನದಿಯಿಂದ ಸ್ಟಾರ್ಟ್ ಆಕ್ಕಾವು. ಅಲ್ಲಿ ಅವಕ್ಕೆ ಮತ್ತು ಏನು ಮುಖ್ಯ ಕೆನಾಲ್ ಅದಾವ, ಮೇನ್ ಕೆನಾಲ್ಸ್ ಇಡೀ ಜಿಲ್ಲೆಯಾದ್ಯಂತ ಏನು ಮೇನ್ ಕೆನಾಲ್ ಐತಿ, ಮೇನ್ ಕೆನಾಲಿಗೆ ಕನೆಕ್ಸ್ಟ್ 1200 ಕಿಲೋಮೀಟರ್ ಮೇನ್ ಕೆನಾಲ್ ಆಗೈತಿ. ಈ ಮೇನ್ ಕೆನಾಲಿಗೆ ನಾವು ಭಾಗಶಃ ನಮ್ಮ ಭೂ ಹಿಡುವಳಿಯಲ್ಲಿ ಏನೈತಿ ಅಷ್ಟು ಕಳ್ಕೊಂಡೇವು ಭೂಮಿ. ಮತ್ತು ಒಂದೊಂದು ಇದಕ್ಕೆ ಒಂದೊಂದು ಕೆನಾಲ್ ನಿರ್ಮಾಣಕ್ಕೆ ಒಬ್ಬೊಬ್ಬರು ರೈತರು ಕನಿಷ್ಠ 10 ಎಕರೆ ಕಳ್ಕೊಂಡ್ರ. ಅದ್ರ ಒಳಗಿದ್ದವರು ಪೂರ ಕಳ್ಕೊಂಡ್ಬಿಟ್ಟಾರ, ಭೂ ರೈತರಾಗ್ಯಾರ. ಅದಕ್ಕೆ ಸರ್ಕಾರ ಏನೈತಿ ಇವತ್ತು ನಮಗೆ ಏನು ಈಗ 12 ವರ್ಷ ಹಿಂದೆ ಭೂಮಿ ಕಳ್ಕೊಂಡವ್ರಿಗೆ ಏನು ಹೇಳಕತ್ತೈತೆ ಅಂದ್ರೆ, ಮಾನ್ಯ ಒಂದು ರೇಟ್ ಫಿಕ್ಸ್ ಮಾಡೈತಿ. ಕೆನಾಲ್ದವ್ರಿಗೆ 30 ಲಕ್ಷ, ನೀರಾವರಿಗೆ ಒಂದು ಬೇಸಾಯಕ್ಕೆ 25 ಲಕ್ಷ ಅಂತೇಳಿ. ಅದು ನಾವು ಈ ಮುಂದೆ ಹೋಗೋವ್ರಿಗೆ ಮುಂದೆ ಏನು ತೊಗೋತಾರಲ್ಲ, ಭೂ ಸ್ವಾಧೀನ ಮಾಡ್ತಾರಲ್ಲ, ಅವ್ರಿಗೆ ಕೊಟ್ಟರೆ ಒಳ್ಳೇದತ್ತೆ. ಯಾಕಂದ್ರೆ ನಮ್ದು 12 ವರ್ಷದ ಲಾಸ್ ಯಾರು ಕೊಡ್ತಾರೆ? 12 ವರ್ಷದೇನು ಲೈವ್ಲಿಹುಡ್ ನಮ್ದು ಲಾಸ್ ಆಗೈತಿ. ಕೃಷಿ ಮೂಲದಿಂದ ಬರುವ ಆದಾಯ ಮತ್ತು ನಮ್ಮ ಎನಿಮಲ್ ಹಸ್ಬೆಂಡ್ರಿ, ಪಶು ಸಂಗೋಪನೆ ಹೈನುಗಾರಿಕೆಯಿಂದ ಬರುವ ಆದಾಯ ನಮ್ದು ಲಾಸ್ ಆಗೈತಿ. ಇದನ್ನ ಕೊಡಕ್ಕೆ ಸರ್ಕಾರಕ್ಕೆ ಸಾಧ್ಯತೆ ಐತೆ? ಇಷ್ಟೊಂದು ನಮಗೆ ಲಾಸ್ ಆಗೈತಿ. ಆದರೂ ನಾವೆಲ್ಲ ಏನು ಮಾಡಿದೆವು, ಏನು ಇವತ್ತು ಆ್ಯಕ್ಟ್ನೊಳಗೆ ಏನು ಹೇಳ್ತೈತಿ, ಭೂ ಕಾಯ್ದೆ ಒಳಗೆ ಏನು ನೋಂದಣಿ ಕಚೇರಿ ಬೆಲೆ ಅದಾವಲ್ಲ, ಅದನ್ನು 4 ಪಟ್ಟು ಕೊಡ್ಬೇಕಂತೈತಿ. ಅದ್ರ ಪ್ರಕಾರ 2013ರಾಗ ನಮ್ಮ ಭೂ ಸ್ವಾಧೀನ ಮಾಡಿಕೊಂಡ್ರು. 2014ರಾಗ ಅವಾರ್ಡ್ ಅದು. ಒಂದು ಸತತವಾಗಿ 12 ವರ್ಷಗಳ ಕಾಲ ಕೇಸ್ ನಡೆದು 2022-23ರಾಗ ಇತ್ಯರ್ಥ ಅದು. ಮಾನ್ಯ ಜಿಲ್ಲಾ ನ್ಯಾಯಾಲಯ ಏನು ಮಾಡ್ತು, ಇದಕ್ಕೆ ಹೆಚ್ಚುವರಿ ಪರಿಹಾರ ಘೋಷಣೆ ಮಾಡ್ತು. ಪರಿಹಾರ ಘೋಷಣೆ ಮಾಡಿದ್ಮೇಲೆ ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ಏನು ಮಾಡಿದ್ರು, ಇವು ನಾಟ್ ಫಿಟ್ ಫಾರ್ ಅಪೀಲ್ ಅಂತ ಮಾಡಿ ಬಿಲ್ ಮಾಡಿ ಸರ್ಕಾರಕ್ಕೆ ಕಳಿಸಿದ್ರು. ಆಮೇಲೆ ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ಭಾಳ ಆಗ್ಯಾವ ಅಂತೇಳಿ, ಭಾಳ ಅಂದ್ರೂ ಆಗಿದ್ದು ಎಷ್ಟಪ್ಪ ಅಂದ್ರೆ 8ರಿಂದ 13 ಲಕ್ಷ ರೂಪಾಯಿ ಎಕರೆಗೆ ಆಗ್ಯಾವ ಬೇಸಿಕ್ ರೇಟು. ಅವು ಪ್ರಕರಣಗಳನ್ನು ಏನು ಮಾಡಿದ್ರು, ಅಪೀಲ್ ಮಾಡಿಕೊಂಡು ಕೋರ್ಟಿಗೆ ಹೋದ್ರು, ಹೈಕೋರ್ಟಿಗೆ. ಹೈಕೋರ್ಟ್ ಏನು ಹೇಳ್ತು, ಇದ್ರಾಗ ಏನು ಅವಾರ್ಡ್ ಮಾಡಿರಿ ಅದ್ರಾಗ ಅರ್ಧ ರಿಲೀಸ್ ಮಾಡಿರಿ ಅಂತ ಹೇಳ್ತು. ಅರ್ಧ ರಿಲೀಸ್ ಮಾಡಂತ ಹೇಳಿದ್ರು. ಇವ್ರು ಮಾಡಲಿಲ್ಲ. ಅದಕ್ಕೆ ರೈತರು ಏನು ಮಾಡಿದ್ರು, ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿದ್ರು. ಮಾಡಿ ಅವ್ರ ಮ್ಯಾಗ ಅಟ್ಯಾಚ್ಮೆಂಟ್ ತೊಗೊಂಬಂದ್ರು, ಬಾಡಿ ವಾರೆಂಟ್ ತೊಗೊಂಬಂದ್ರು. ಬಾಡಿ ವಾರೆಂಟ್ ತೊಗೊಂಬಂದ್ಮೇಲೆ ಇವ್ರು ಹೊಸದಾಗಿ ಒಂದು ನಾಟಕ ಚಾಲೂ ಮಾಡಿದ್ರು. ಏನು, ಕರ್ನಾಟಕ ಸರ್ಕಾರದ ಇಂದ ಸ್ಥಾಪಿಸಲ್ಪಟ್ಟ ಒಂದು KBJNL ಅನ್ನೋ ಒಂದು ನಿಗಮ ಐತಿ, ಅದನ್ನು ನೀವು ಯಾರೂ ರೈತರು ಪಾರ್ಟಿ ಮಾಡಿಲ್ಲ ಅಂಥೇಳಿ ಒಂದು ಹೊಸ ನಾಟಕ ಚಾಲೂ ಮಾಡಿ ಅದಕ್ಕೆ ನಮ್ಮ ಒಂದು ರೀಟ್ ಹಾಕೊಂಡು ಒಂದು ಹೈಕೋರ್ಟಿಂದ ಮತ್ತೊಂದು ಆದೇಶ ತೊಗೊಂಬಂದಾರ. ಈಗೇನು ಮೊದಲಿನ ಆದೇಶ ರದ್ದು ಮಾಡಿ ಈಗೇನು ಸರ್ಕಾರ ನಿಗದಿ ಮಾಡೈತಿ ಅದ್ರಾಗ ಅರ್ಧ ರೈತರಿಗೆ ಕೊಡ್ಬೇಕು, ಉಳಿದ ಅರ್ಧ FD ಮಾಡ್ಕೋಬೇಕು ಅಂತ ಹೇಳೈತಿ. ನಮ್ದು ಆಲ್ರೆಡಿ ಕೋರ್ಟ್ ಡಿಸಿಷನ್ ಮಾಡೈತ್ರಿ. ಆಲ್ರೆಡಿ ಇಷ್ಟಿಷ್ಟು ಕೊಡ್ಬೇಕಂತ ಹೇಳಿ ಇಷ್ಟು ಹೋಗೈತಿ. ಒಂದು 8ರಿಂದ 13 ಲಕ್ಷ ಆಗ್ಯಾವು. ಅದ್ರ 4 ಪಟ್ಟ ಕಾಯ್ದೆ ಪ್ರಕಾರ ಕೊಡ್ಬೇಕು ಅವ್ರು. 52 ಲಕ್ಷ. ಅದಕ್ಕೆ ಪ್ರತಿ ವರ್ಷ 1ನೇ ವರ್ಷಕ್ಕೆ 9%, ಉಳಿದ ವರ್ಷಗಳಿಗೆ 15% ಬಡ್ಡಿ ಕೊಡ್ಬೇಕು. ಅದ್ರ ಪ್ರಕಾರ ಅವು ಬಿಲ್ ಆಗ್ಯಾವ. ಸರ್ಕಾರನ ಬಿಲ್ ಮಾಡಿ ಕಳಿಸೈತಿ. 1 ಎಕರೆಗೆ ಅರೌಂಡ್ 1,30,30 ಲಕ್ಷ ಮಟ್ಟ ಆಗತ್ತೆ ರೀ. ಅದನ್ನ ನಾವು ಬೆಳೆ ಉತ್ಪನ್ನ ಬರೋದು ನೋಡಿದ್ರೆ ಅದೇನು ದೊಡ್ಡದಲ್ಲ ಅಮೌಂಟ್. ಅದ್ರ ಅರ್ಧ ಹಾಕತ್ತೆ. ನಮ್ದು ಸರ್ಕಾರ ನಿಗದಿ ಮಾಡಿದ್ರದ್ದು ಅರ್ಧ ಹಾಕತಿ, ಕೋರ್ಟ್ ನಿಗದಿ ಮಾಡಿದ್ರೆ ಅರ್ಧ ಹಾಕತಿ. ಅದಕ್ಕೆ ನಾವು ಏನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಏನು ಇವತ್ತು ಮಾನ್ಯ ಏನು ರಿಟ್ ಮ್ಯಾಗಿನ ಆರ್ಡರ್ ಆಗೈತಿ 16/1/2025 ಏನು ಒಂದು ಇದು 16/12/2025 ಅವತ್ತು ಆರ್ಡರ್ ಆಗೈತಿ. ಅದ್ರ ಪ್ರಕಾರ ಏನೈತಿ, 30 ಲಕ್ಷ ಮಾಡ್ಯಾರ ಇವರು. ಆ 30 ಲಕ್ಷ ಏನೈತಿ ನೇರವಾಗಿ ರೈತರಿಗೆ ಕೊಡ್ಬೇಕಾದ್ರೆ. ಅದ್ರಾಗ FD ಮಾಡ್ತೀನಿ ಅಂತ ಹೇಳ್ಯಾರ, ಅರ್ಧ FD ಮಾಡ್ಬೇಕಂತ ಹೇಳ್ಯಾರ.
ನಾವು ಏನು ಸಾಲ ಮಾಡ್ಯಾವಲ್ರಿ, ನಮ್ಮ ಸಾಲಕ್ಕೆ 15% ಬಡ್ಡಿ ಅದಾವ. ಸರ್ಕಾರ ಅಲ್ಲಿ ಕೋರ್ಟ್ ಎಫ್ ಡಿ ಇಡ್ತಂದ್ರೆ ನಮಗೆ ಸಿಗೋದು ಎಟ್ರಿ 5-6% ಬಡ್ಡಿ ಸಿಗ್ತೈತಿ. ಅದರಿಂದನೂ ನಮಗೆ ಅನ್ಯಾಯ ಆಕತಿ. ನಾವು ಅಟ್ಲೀಸ್ಟ್ ಈಗ ಬಂದ ಪರಿಹಾರನ ನಾವು ಈಗ ಮಾಡಿದ ಸಾಲಕ್ಕೆ ಹರ್ಕೊಳಕ್ಕೆ ಉಪಯೋಗ ಆಕತಿ. ಅದಕ್ಕೆ ನಾವು ಇನ್ನೊಂದು ಮನವಿ ಮಾಡೋದೇನಂದ್ರೆ, ಸರ್ಕಾರ ಈ ರೀತಿ ರೈತರನ್ನ ಹೈಕೋರ್ಟ್ 1ನೇ ಬೆಂಚ್ ಆತೀಗ, ಮುಂದೆ 2ನೇ ಬೆಂಚು, ಮುಂದೆ ಇಲ್ಲಿ ಅಲ್ಲಿ ಆದ್ಮೇಲೆ ಸುಪ್ರೀಂ ಕೋರ್ಟು, ಹಿಂಗೆ 10-15 ಈಗ ಆಲ್ರೆಡಿ 12 ವರ್ಷ ಆಗ್ಯಾವ್ರಿ. ಈಗ ಮುಂದೆ ಮತ್ತೊಂದು 10 ವರ್ಷ ಹೋತಂದ್ರೆ 25 ವರ್ಷ ಹೋತಂದ್ರೆ ಒಂದು ತಲೆಮಾರ ಆಕತಿ ಬರೀ ಕೋರ್ಟ್ನಾಗ ಅಡ್ಡಾಡೋದಾಕತಿ. ಇದರಿಂದ ನಮಗೆ ನ್ಯಾಯ ಸಿಗೋದಿಲ್ಲ. ಅದಕ್ಕೆ ಸರ್ಕಾರ ಈ ಒಂದು ನಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು. ಬರೀ ಇದು ಮುಂದೆ ಹಾಕೋತ ಹೊಂಟತಿ. ಯಾಕಂದ್ರೆ ಇದು ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋದ್ರಾಗ ಬಿಜಿ ಐತಿ. ಅದರಿಂದ ನಮಗೇನಾಗೈತಿ, ನಮ್ಮನ್ನೆಲ್ಲ ಹಿಂಸರಿಸಾಕತ್ತಾರ. ಈ ತೊಂದರೆಯಿಂದ ನಮಗೆ ಹೊರತರಬರಲಿಲ್ಲ ಅಂದ್ರೆ, ಈ ನಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡಲಿಲ್ಲ ಅಂದ್ರೆ, ನಾವೆಲ್ಲರೂ ರೈತರ ನಿಯೋಗ ತಗೊಂಡು ಏನು ಕಾಂಗ್ರೆಸ್ ಪಕ್ಷದ ವರಿಷ್ಠರದಾರ ಮತ್ತು ಲೋಕಸಭೆ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಳಿ ನಿಯೋಗ ಒಯ್ಯಾಕತ್ತೀವ್ರಿ. ನಿಯೋಗ ಒಯ್ದು ಅವ್ರಿಗೆ ಭೇಟಿಯಾಗಿ ಇಲ್ಲಿ ನಮಗೆ ಏನೇ ತೊಂದರೆ ಆಗಾಕತ್ತೈತಿ ಅದನ್ನು ಸ್ಪಷ್ಟವಾಗಿ ಅವ್ರಿಗೆ ಸಂದೇಶವನ್ನು ಕಳಿಸ್ತೇವೆ. ಅವರು ಸ್ಪಂದನೆ ಮಾಡಲಿಲ್ಲ ಅಂದ್ರೆ ನಾವೇನೂ ಇಲ್ಲ, ವಿಷ ತಗೊಂಡು ಸಾಯೋದು ಅಂದ್ರೆ ಬೇರೆ ಏನೂ ಮಾಡೋಕ್ಕಾಗಂಗಿಲ್ಲ. ಮತ್ತು ಯಾರು ರಕ್ಷಣೆ ಮಾಡ್ಬೇಕಲ್ಲ ನಮ್ಮನ್ನು, ಯಾರೋ ರಕ್ಷಣೆ ಮಾಡಕ್ಕೆ ಬರ್ಲಿಕ್ಕಂದ್ರೆ ಆಟೋಮೆಟಿಕ್ ನಾವು ವಿಷ ತಗೊಂಡ್ರೆ ಸಾಯ್ಬೇಕು, ಉರ್ಲಾಕೊಂಡ್ರೆ ಸಾಯ್ಬೇಕು, ಹಿಂಗೆ ಸಾಲಗಾರರಿಗೆ ಸಾಯ್ಬೇಕು. ಅದಕ್ಕೆ ಸರ್ಕಾರ ಈ ಎಲ್ಲ ಅನಾಹುತಗಳಿಗೆ ಅವಕಾಶ ಮಾಡಿಕೊಡಬಾರ್ದು. ಅದಕ್ಕೆ ನಮ್ದು ಏನು ಕೋರ್ಟ್ನಾಗೇನು ರೆಫರೆನ್ಸ್ ಕೋರ್ಟ್ನಾಗೇನು ಆರ್ಡರ್ ಆಗ್ಯಾವ ಅದ್ರ ಪ್ರಕಾರ ಒಂದು ದಾರಿ ಹಿಡಿಲಿ. ಅದು ಏನು 50% ಏನು ಆರ್ಡರ್ ಆಗೈತಿ ಮೊದಲಾಗಿದ್ದು, ಅದನ್ನು ಆ ಆದೇಶದ ಪ್ರಕಾರ 50% ರಿಲೀಸ್ ಮಾಡ್ರಿ. ಏನು KBJNL ಪಾರ್ಟಿ ಮಾಡಿಲ್ಲ ಅಂತೇಳಿ ಕೇಸ್ ಮಾಡ್ಯಾರ, ಅದು ಹಿಂದೆ ತಕ್ಕೋಬೇಕು. ಮುಂದೆ ಹಂತವಾಗಿ ಪೇಮೆಂಟ್ ಕೊಟ್ರೆ ನಮಗೆ ಹೊಳ್ಳೆ ಭೂಮಿ ಹಿಡಿಯಕ್ಕೆ ಆಗಂಗಿಲ್ಲ. ಹಂತವಾಗಿ ಭೂಮಿ ಕೊಟ್ರೆ ಅದಕ್ಕೆ ಏಕಕಾಲಕ್ಕೆ ನಮಗೆ ಭೂಮಿ ಹಿಡಿಯಾಕ ಸಂಪೂರ್ಣ 100%. ಈಗಾಗಲೇ ಸಾಕಷ್ಟು ರೈತರಿಗೆ 100% ಭೂಮಿ ಕೊಟ್ಟಾರ, ಪರಿಹಾರ ಕೊಟ್ಟಾರ. ಆದದ್ದು ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯ. ಅದು ಕೋರ್ಟ್ರೆ ಹೆಂಗೆ ಒಪ್ಪುವಂತ ಗೊತ್ತಿಲ್ಲ ನಮಗೆ. ಹೇಳ್ತು ಇವ್ರ ಹೆಂಗೆ ಸರ್ಕಾರದವ್ರು ವಿಚಾರ ಮಾಡ್ತಾರೋ ಗೊತ್ತಿಲ್ಲ. ಒಬ್ಬಂಗೆ ಆಲ್ರೆಡಿ ನಾನು ಹೊಲ ಮಗ್ಗಲ್ ಅವಂಗ 100% ಪೇಮೆಂಟ್ ಕೊಟ್ಟಾರ್ರಿ, ನಮಗಿಲ್ಲ. ನಿಮಗಿಲ್ಲಪ್ಪ, ನೀವು ಇಟ್ಟ ತಗೋರಿ 30 ಲಕ್ಷ. ಇದು ಹೆಂಗೆ ನ್ಯಾಯ? ಇದು ನ್ಯಾಯ ಅನ್ನೋದಲ್ಲ ಬೇಕಲ್ಲ. ನ್ಯಾಯ ಅನ್ನೋದು ಐತಿಲ್ಲ, ಇವ್ರಿಗೆ ತಿಳಿತೈತಿ ಇಲ್ಲೋ ಅನ್ನೋದನ್ನ ನಮಗೆ ಗೊತ್ತಾಗವಲ್ತು. ಅದಕ್ಕೆ ಸರ್ಕಾರ ಈ ವಿಚಾರದೊಳಗೆ ಒಂದು ಸ್ಪಷ್ಟ ನಿರ್ಧಾರ ತಗೊಂಡು KBJNL ಏನು ಪಾರ್ಟಿ ಮಾಡೈತೆ ಅಂದ್ರೆ ಅದ್ರ ಹಿಂದೆ ತಕ್ಕೋಬೇಕು. ಮಾನ್ಯ ಜಿಲ್ಲಾ ನ್ಯಾಯಾಲಯ ಏನು ಮಾಡಿತ್ತು ಅದನ್ನು ಮತ್ತೆ ಮರಳಿ ಅನುಷ್ಠಾನ ಮಾಡಿ ನಮಗೆ ಅದ್ರ ಪ್ರಕಾರ ಪರಿಹಾರ ಕೊಡಬೇಕಂತ ಈ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಪ್ರಕಾಶ್ ಅಂತರಗೊಂಡ, ಯೋಜನಾ ಬಾಧಿತರ ಹಿತರಕ್ಷಣಾ ಸಮಿತಿ. ಇವತ್ತಿನ ದಿನ ವಿಜಯಪುರ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಜಿಲ್ಲಾ ಘಟಕದಿಂದ, ರಾಜ್ಯ ಘಟಕದಿಂದ ಮತ್ತು ಎಲ್ಲ ನಮ್ಮ ರೈತ ಸಮುದಾಯದಿಂದ ಇವತ್ತು ನಾವು ಮನವಿ ಮಾಡಿದ್ದು. ಈ ಮನವಿ ವಿಚಾರ ಇಷ್ಟೇ: ಕೃಷ್ಣಾ ನದಿಯ ಹಿನ್ನೀರಿನಿಂದ ಕಾವಲಿಗೆ ಕೆನಾಲಕ್ಕೆ ಭೂಮಿಯನ್ನು ಕಳ್ಕೊಂಡಿರ್ತಕ್ಕಂಥ ರೈತರಿಗೆ ಪರಿಹಾರವನ್ನು ಒದಗಿಸುವಲ್ಲಿ ಸರ್ಕಾರ ಆಗಲಿ ಜನಪ್ರತಿನಿಧಿಗಳಾಗಲಿ ಯಾವುದೇ ರೀತಿ ಮುತುವರ್ಜಿ ವಹಿಸಿ ಮಾಡಿಲ್ಲ. ಯಾಕೋ ಈ ವಿಚಾರವನ್ನು ಹೇಳ್ಬೇಕಂದ್ರೆ, ಸ್ಪಷ್ಟಪಡಿಸ್ಬೇಕಂದ್ರೆ, ಬಸವನ ಬಾಗೇವಾಡಿ ಮತಕ್ಷೇತ್ರದಿಂದ ಶುರುವಾಗುವಂಥ ಈ ಕಾಲುವೆ ಮುಖ್ಯವಾಗಿ ಕಾವಲಿಗಳ ಪ್ರಾರಂಭವಾಗುವುದು ಬಸವನ ಬಾಗೇವಾಡಿ ಮತಕ್ಷೇತ್ರದಿಂದ. ಅಲ್ಲಿರ್ತಕ್ಕಂಥ ಎಲ್ಲ ರೈತರು, ಬಸವನ ಬಾಗೇವಾಡಿ ಮತಕ್ಷೇತ್ರ ಇರ್ಬೋದು, ಮುಂದೆ ಯಾವುದೇ ಮತಕ್ಷೇತ್ರದಾಗಿರ್ಬೋದು, ಕಾವಲಿಗೆ ಸಂಬಂಧಪಟ್ಟಂಥ ರೈತರಿಗೆ ಯಾಕೋ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರು ರೈತರ ಮ್ಯಾಗ ಭಾಳ ಕಾಳಜಿ ಅದಾರ, ನಮ್ಗೆ ನಂಬಿಕೆ ಅದ. ಅವರು ಈ ವಿಚಾರದಾಗ ಬಸವನ ಬಾಗೇವಾಡಿ ಕಾಲುವೆಗೆ ಭೂಮಿ ಹೋಗಿರ್ತಕ್ಕಂಥ ರೈತರಿಗೆ ಪರಿಹಾರವನ್ನು ಒದಗಿಸಿಕೊಡ್ಬೇಕಾಗಿತ್ತು. ಯಾಕೋ ಏನೋ ಸ್ವಲ್ಪ ಮನಸ್ಸು ಮಾಡಕ್ಕೆ ತಯಾರಿಲ್ಲ. ಅವ್ರು ಮನಸ್ಸು ಮಾಡಿದ್ರೆ ತುರ್ತಾಗಿ ಈ ಒಂದು ಪರಿಹಾರ ಆದಷ್ಟು ಬೇಗನೆ ಆಕೈತಿ. ಯಾಕೋ ನಮ್ಮ ಸಾಹೇಬರು ಶಿವಾನಂದ ಪಾಟೀಲ್ ಸಾಹೇಬರು ಸ್ವಲ್ಪ ಇದಕ್ಕೆ ಮನಸ್ಸು ಮಾಡಬೇಕು. ಈಗ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೂ ಮತ್ತು ಪ್ರಧಾನಮಂತ್ರಿಗಳಿಗೂ ಕೂಡ ನಾವು ಮನವಿಯನ್ನು ನೀಡಿದ್ದೀವಿ. 1 ವಾರಗಳ ಕಾಲ ಗಡುವನ್ನು ಕೂಡ ಮನವಿಯಲ್ಲಿ ನೀಡಿದ್ದೀವಿ. ನಂತರದಲ್ಲಿ ಇದೇನಾದರೂ 1 ವಾರದಲ್ಲಿ ಸಭೆ ಕರೆದು ರೈತರ ಸಮ್ಮುಖದಲ್ಲಿ, ನಮ್ಮ ಸಂಘಟನೆಯ ಸಮ್ಮುಖದಲ್ಲಿ ಇದನ್ನು ಪರಿಹಾರ ಮಾಡದೆ ಹೋದರೆ, ಶೀಘ್ರದಲ್ಲಿ ಅದಾಗದೆ ಹೋದರೆ ಮುಂಬರುವ ದಿನಮಾನದಲ್ಲಿ ಬೃಹತ್ ಪ್ರಮಾಣದಲ್ಲಿ ಹೋರಾಟವನ್ನು ಹಮ್ಮಿಕೋಬೇಕಾಗತ್ತೆ. ನಂತರದಲ್ಲಿ ಇಲ್ಲಿ ಆಗದೆ ಹೋದರೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಜೊತೆಗೂಡಿ ಅವ್ರಿಗೆ ನಾವು ಒಂದು ಮನವಿ ಮಾಡಿ
ಅವ್ರ ಮುಖಾಂತರ ಸರ್ಕಾರಕ್ಕೊಂದು ಎಚ್ಚರಿಕೆಯನ್ನು ನಾವು ಕೊಡಬೇಕಾಗತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ರವಿ ಗುಳಸಂಗಿ, ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರು, ಕೋಲಾರ. ಇವತ್ತಿನ ದಿನ ಮಾನ್ಯ ಸರ್ಕಾರಕ್ಕೆ ಮತ್ತು ಘನ ನ್ಯಾಯಾಲಯಕ್ಕೆ ನಮ್ದೊಂದು ಏನು ಮನವಿ ಅದಪ್ಪ ಅಂದ್ರೆ, ದಯವಿಟ್ಟು ರೈತರ ಸಂಬಂಧಪಟ್ಟಂಥ ಯಾವುದೇ ಕೇಸ್ಗಳಾಯ್ತು ನಿಂಬಲ್ಲಿ, ಅವ್ರ ವೈಯಕ್ತಿಕ ಕೇಸ್ಗಳಲ್ಲ, ಭೂಮಿ ಸಂಬಂಧಪಟ್ಟಂಗೆ ನೀವೇನು ಸರ್ಕಾರಲಿಂತ ಯೋಜನೆ ಮಾಡಿರ್ತಿರಲ್ಲ, ನೀವೇನು ಸರ್ಕಾರಲಿಂತ ಭೂಮಿಯನ್ನು ವಶಪಡಿಸಿಕೊಂಡಿರ್ತಿರಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ದುಡ್ಡು ಬಿಡುಗಡೆ ಆಗಿರ್ಬೋದು, ಅವ್ರಿಗೆ ಕೊಟ್ಟಂಥ ನೀವು ಆಶ್ವಾಸನೆ ಆಗಿರ್ಬೋದು, ಅದು ಕೋರ್ಟ್ನಲ್ಲಿ ಹೋಯ್ತಪ್ಪ ಅಂದ್ರೆ ಇತ್ಯರ್ಥ ತಾಲೂಕು 20 ವರ್ಷಗಟ್ಟಲೆ ನೀವು ತೊಗೊಂಡ್ರಿಪ್ಪ ಅಂದ್ರೆ ರೈತರು ಸತ್ತು ಹೋಗ್ತಾರೆ. ನೀವು ಕೋರ್ಟಿಗೆ ಹೋಗ್ಯದ ತಿಳ್ಕೆ ಸರ್ಕಾರ ನಿಮ್ಮ ಮೇಲೆ ಹಾಕೋದು, ಸರ್ಕಾರಕ್ಕೆ ನಿಮ್ಗೆ ನೀವು ಕೋರ್ಟಿಗೆ ಹೋಯ್ತಪ್ಪ ಅಂದ್ರೆ ಅವ್ರು ಆರಾಮಾಗಿ ತಳ್ಳಿ ಹಾಕಿಬಿಡ್ತಾರೆ. ಕೋರ್ಟ್ ಆಗೋದ ಕೇಸ ಅಲ್ಲಿ ನೋಡ್ಕೊರಿ ನೀವು ಅಂತೇಳಿ. ಅದಕ್ಕೆ ದಯವಿಟ್ಟು ಘನ ನ್ಯಾಯಾಲಯಕ್ಕೆ ನಮ್ದು ಒಂದು ಮನವಿ ಅದ, ಕೋರ್ಟ್ ವಿಚಾರದಲ್ಲಿ ರೈತರದ್ದು ಏನೇ ಐತಪ್ಪ ಅಂದ್ರೆ ಆದಷ್ಟು ಜಲ್ದಿ ನೀವು ಇತ್ಯರ್ಥ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ.